ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಡೆಂಗ್ಯೂ ಮಲೇರಿಯಾ ಮುಕ್ತಗೊಳಿಸಲು ಆರೋಗ್ಯ ಸೇನೆ, ಮಳೆಗಾಲ ರೋಗ ತಡೆಗೆ ಭಾರಿ ಮುಂಜಾಗ್ರತೆ, ಕಟ್ಟುನಿಟ್ಟಿನ ನಿರ್ದೇಶ. ಭದ್ರತೆಗೆ ಸಹಕಾರಿ, ರಾಜ್ಯದ ಎಲ್ಲ ಬೋರ್ಡ್ಗೂ ಏಕಬಣ್ಣ, ಸರ್ಕಾರ ಕ್ರಮ. ವಿದ್ಯಾರ್ಥಿ ಶಕ್ತಿ ಪ್ರದರ್ಶಿಸಿ ಎಂಎಸ್ಎಫ್ ಜಿಲ್ಲಾ ಸಮ್ಮೇಳನ, ಭವ್ಯ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿ ಪಾತ್ರ ಮಹತ್ತರವೆಂದು ಸಿರಾಜ್ ಸೇಠ್. ವಾರ್ತೆಗಳು ವಿವರವಾಗಿ. ಮಳೆಗಾಲದ ಜಲಜನ್ಯ ರೋಗಗಳ ತಡೆಗೆ ಆರೋಗ್ಯ ಸೇನೆಯು ಮುಂಜಾಗ್ರತಾ ಚಟುವಟಿಕೆಗಳನ್ನು ಆರಂಭಿಸಿದೆ. ಆರೋಗ್ಯ ಇಲಾಖಾ ನೌಕರರು ಪ್ರತಿ ಮನೆಗಳಿಗೆ ತಲುಪಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವರು. ಮನೆ, ಹೋಟೆಲ್ ಪರಿಸರದಲ್ಲಿ ಮಲಿನ ಜಲ ಸಂಗ್ರಹ ತಡೆ ಸಹಿತ ಚಟುವಟಿಕೆಗಳಿಗೆ ರೂಪ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ತಿಂಗಳ 18, 19 ಹಾಗೂ 20ರಂದು ಎಲ್ಲ ಸರಕಾರಿ ಕಚೇರಿ ಹಾಗೂ ಪರಿಸರ ಶುಚಿಗೊಳಿಸಲು ಆಯಾ ಕಚೇರಿಗಳಿಗೆ ಆರೋಗ್ಯ ಇಲಾಖೆ ನಿರ್ದೇಶವಿತ್ತಿದೆ. ಸೊಳ್ಳೆ ಸಹಿತ ಕೀಟಗಳ ಉತ್ಪತ್ತಿ, ಕೇಂದ್ರ ನಶೀಕರಣೆ, ಕಚೇರಿ ಪರಿಸರ ಶುಚೀಕರಣೆ, ತ್ಯಾಜ್ಯ ಸಂಸ್ಕರಣೆ, ಹರಡು ರೋಗ ನಿಯಂತ್ರಣೆಗೆ ವಿವಿಧ ಸರಕಾರಿ ಇಲಾಖೆಗಳನ್ನು ಸಮನ್ವಯಿಸಿ ಚಟುವಟಿಕೆ ತ್ವರಿತಗೊಳಿಸುವಿಕೆ ಎಂಬಿತ್ಯಾದಿ ನಿರ್ದೇಶಗಳನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನೀಡಲಾಗಿದೆ. ಮಳೆಗಾಲದಲ್ಲಿ ಮಲೇರಿಯಾ, ಡೆಂಗ್ಯೂ ಸಹಿತ ಮಾರಕ ಸೋಂಕು ಜ್ವರ ಹರಡಿಕೆ ವ್ಯಾಪಕವಾಗುತ್ತಿದ್ದು, ಈ ವರ್ಷ ಸಾಕಷ್ಟು ಮಟ್ಟಿಗೆ ಸಾಂಕ್ರಾಮಿಕ ವ್ಯಾಧಿ ತಡೆಯಲು ಸಾಧ್ಯವೆಂದು ಆರೋಗ್ಯ ಇಲಾಖೆ ನಂಬಿದೆ. ಮಾಜಿ ಸಚಿವ ಎನ್.ಕೆ. ಬಾಲಕೃಷ್ಣನ್ರು ಕೇರಳ ರಾಜಕೀಯದ ಸರಳ ಸಜ್ಜನಿಕೆಯ ಆದರ್ಶ ನಾಯಕರಾಗಿದ್ದಾರೆಂದು ರಾಜ್ಯ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಅಭಿಪ್ರಾಯಪಟ್ಟಿದ್ದಾರೆ. ನೀಲೇಶ್ವರದಲ್ಲಿ ಶುಕ್ರವಾರ ಸಾಯಂಕಾಲ ಜರುಗಿದ ಎನ್.ಕೆ. ಬಾಲಕೃಷ್ಣನ್ ಸಂಸ್ಮರಣಾ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮಿತಭಾಷಿಯಾಗಿದ್ದ ಬಾಲಕೃಷ್ಣನಿಗೆ ರಾಜಕೀಯ ರಂಗವು ಸಮಾಜ ಸೇವೆಯ ಸಾಧನವಾಗಿತ್ತು. ನೀಲೇಶ್ವರದ ಹಳ್ಳಿಯಿಂದ ಕಾಂಗ್ರೆಸ್ ಮೂಲಕ ಬೆಳಗಿದ ಅವರು ರಾಜ್ಯದ ಸಚಿವರಾಗಿ ನಿಸ್ವಾರ್ಹ ಚಟುವಟಿಕೆ ಮೂಲಕ ಗಮನ ಸೆಳೆದಿದ್ದರು. ಅವರ ಅಧಿಕಾರಾವಧಿಯಲ್ಲಿ ಎಲ್ಲ ಪಂಚಾಯತ್ಗಳಲ್ಲೂ ಪ್ರಾಥಮಿಕ ആരോഗ്യ കേന്ദ്ര സ്ഥാപിಸಲ್ಪಟ್ಟಿತು ಎಂದು ಮುಖ್ಯಮಂತ್ರಿ ಸ್ಮರಿಸಿದರು. ജീവിതത്തിലേക്ക് മറക്കാനാണ്. അദ്ദേഹം രണ്ട് പ്രധാനപ്പെട്ട വകുപ്പുകളുടെ ചാർജ്. അദ്ദേഹത്തെക്കുറിച്ച് ഒരു വാചകത്തിൽ വിശേഷിപ്പിക്കാൻ പറഞ്ഞാൽ ഞാനൊരു സംശയവുമില്ലാതെ പറയുന്നത് കേരള രാഷ്ട്രീയത്തിലെ ഏറ്റവും മാന്യനായ ഒരു വകുപ്പ്. ಎನ್.ಕೆ. ಬಾಲಕೃಷ್ಣನ್ ಸ್ಮಾರಕ ವೇದಿಕೆ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಸ್ಮಾರಕ ವೇದಿಕೆ ಅಧ್ಯಕ್ಷ ಕೆ.ಆರ್. ಕಣ್ಣನ್ ಅಧ್ಯಕ್ಷತೆ ವಹಿಸಿದರು. ಡಿಸಿಸಿಐ ಅಧ್ಯಕ್ಷ ಸಿ.ಕೆ. ಶ್ರೀಧರನ್ ಅವರು ಸಂಸ್ಕರಣಾ ಭಾಷಣ ಮಾಡಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಟಿ. ಸಿದ್ದಿಕ್, ಕೆ.ಪಿ. ಕುഞ്ഞിಕಣ್ಣನ್, ಜನತಾದಳ ಜಿಲ್ಲಾಧ್ಯಕ್ಷ ಎ.ವಿ. ರಾಮಕೃಷ್ಣನ್, ಪಿ. ಗಂಗಾಧರ ನಾಯರ್, ನ್ಯಾಯವಾದಿ ಎಂ.ಸಿ. ಬೋಸ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗೋವಿಂದನ್ ಪಳ್ಳಿಕಾಪಿಲ್ ಮೊದಲಾದವರು ಮಾತನಾಡಿದರು. ಎನ್.ಕೆ. ಬಾಲಕೃಷ್ಣನ್ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಸಹಿತ ನಾಯಕರು ಪುಷ್ಪಾರ್ಚನೆಗೈದರು. ಎಂಎಸ್ಎಫ್ ಕಾಸರಗೋಡು ಜಿಲ್ಲಾ ಸಮ್ಮೇಳನಕ್ಕೆ ಉಜ್ವಲ ನಾಂದಿ. ಶನಿವಾರ ಸಾಯಂಕಾಲ ಜರುಗಿದ ಬೃಹತ್ ಬಹಿರಂಗ ಸಭೆಯಲ್ಲಿ ಸಮ್ಮೇಳನವನ್ನು ಮುಸ್ಲಿಂ ಲೀಗ್ ರಾಷ್ಟ್ರೀಯ ಕಾರ್ಯದರ್ಶಿ ಸಿರಾಜ್ ಇಬ್ರಾಹಿಂ ಸೇಠ್ ಉದ್ಘಾಟಿಸಿದರು. ಭವ್ಯ ಸಮಾಜ ಕಟ್ಟುವಲ್ಲಿ ವಿದ್ಯಾರ್ಥಿ ಸಮೂಹ ಮುಂದಾಗಬೇಕೆಂದು ಅವರು ಕರೆ ಇತ್ತರು. In the fiefdom of love, in the kingdom of love, create your own supremacy. Create the supremacy of your own and create a new dawn, a renewed splendor of the dusk again. I call upon the youth, the MSF, to rise to the occasion and serve the mankind and become the budding flowers of the garden of mankind. That is the role Allah subhanahu wa ta'ala has designated for you, and we should rise to the occasion and become valiant soldiers for this mankind and for this country. ಎಂಎಸ್ಎಫ್ ಜಿಲ್ಲಾಧ್ಯಕ್ಷ ಹಾಶಿಂ ಬಂಬ್ರಾಣ ಅಧ್ಯಕ್ಷತೆ ವಹಿಸಿದರು. ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಮೆಟ್ರೋ ಮೊಹಮ್ಮದ್ ಹಾಜಿ ಸ್ಮರಣಿಕೆ ಬಿಡುಗಡೆಗೊಳಿಸಿದರು. ಯುವ ಲೀಗ್ ರಾಷ್ಟ್ರೀಯ ಸಂಚಾಲಕ ಪಿ.ಕೆ. ಫಿರೋಜ್, ಎಂಎಸ್ಎಫ್ ಜಿಲ್ಲಾಧ್ಯಕ್ಷ ಟಿ.ಪಿ. ಅಶ್ರಫ್ ಅಲಿ, ನ್ಯಾಯವಾದಿ ಫೈಸಲ್ ಬಾಬು, ಸಿ.ಟಿ. ಅಹಮದ್ ಅಲಿ, ಚರ್ಕಳಂ ಅಬ್ದುಲ್ಲಾ, ಶಾಸಕರಾದ ಎನ್.ಎ. ನೆಲ್ಲಿಕುನ್ನು, ಪಿ.ಬಿ. ಅಬ್ದುಲ್ ರಸಾಕ್ ಮೊದಲಾದವರು ಪಾಲ್ಗೊಂಡರು. ಇದಕ್ಕೂ ಮೊದಲು ಸಹಸ್ರಾರು ಮಂದಿ ವಿದ್ಯಾರ್ಥಿಗಳು ಪಾಲ್ಗೊಂಡ ಆಕರ್ಷಕ ಜಾಥಾವು ನಗರ ಪ್ರದಕ್ಷಿಣೆಗೈದು ಸಮ್ಮೇಳನ ನಗರಕ್ಕೆ ತಲುಪಿತು. ದಫ್ಮುಟ್, ವೈಟ್ ಗಾರ್ಡ್, ಗ್ರೀನ್ ಗಾರ್ಡ್, ಅರೇಬಿಯನ್ ನೃತ್ಯ, ಕೋಲಾಟ, ಬ್ಯಾಂಡ್ ಮೇಳ ಎಂಬುವುಗಳು ಮೆರವಣಿಗೆಗೆ ಮೆರುಗಾಯಿತು.
ಸಮ್ಮೇಳನಕ್ಕೆ ಆರಂಭ ಸೂಚಿಸಿ ಶುಕ್ರವಾರ ಸಾಯಂಕಾಲ ಸಮ್ಮೇಳನ ನಗರದಲ್ಲಿ ಧ್ವಜಾರೋಹಣಗೈಯಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು, ನಗರಸಭೆ ಸದಸ್ಯ ಎಲ್.ಎ. ಮೊಹಮ್ಮದ್ ಹಾಜಿ, ಎಂ.ಸಿ. ಕಮರುದ್ದೀನ್, ಎ.ಎ. ಜಲೀಲ್, ಇ. ಅಬೂಬಕರ್ ಹಾಜಿ, ರೌಫ್ ಬಾವಿಕೆರೆ, ಉಸಾಂ ಪಳ್ಳಂಗೋಡು ಮೊದಲಾದವರು ಪಾಲ್ಗೊಂಡಿದ್ದರು. ರಾಜ್ಯದ ಎಲ್ಲ ಮೀನುಗಾರಿಕಾ ಬೋಟ್ಗಳಿಗೆ ಸಮಾನ ಬಣ್ಣವಿರಿಸಲು ಸರ್ಕಾರ ನಿರ್ಧರಿಸಿದೆ. ಭದ್ರತಾ ದೃಷ್ಟಿಯಿಂದ ಹಾಗೂ ಗುರುತು ಹಿಡಿಯಲು ನೆರವಾಗುವ ದೃಷ್ಟಿಯಿಂದ ಈ ತೀರ್ಮಾನಕ್ಕೆ ಮೀನುಗಾರಿಕಾ ಇಲಾಖೆ ಬಂದಿದೆ. ಹೊಸ ಆದೇಶವನ್ನು ಪಾಲಿಸಲು ಮೀನುಗಾರರಿಗೆ 6 ತಿಂಗಳ ಸಮಯಾವಕಾಶವನ್ನು ಸರ್ಕಾರ ನೀಡಿದೆ. ಇದರನ್ವಯ ಬೋಟ್ನ ವೀಲ್ ಹೌಸ್ಗೆ ಕಿತ್ತಳೆ ಬಣ್ಣ ಹಾಗೂ ಕಡು ನೀಲಿ ಬಣ್ಣ ಹಾಕಬೇಕಾಗಿದೆ. ಕಲರ್ ಕೋಡಿಂಗ್ ಎಂಬ ಹೆಸರಿನಲ್ಲಿ ಬಣ್ಣ ಬದಲಾವಣೆಯ ಕ್ರಮ ಕೈಗೊಳ್ಳಲಾಗುತ್ತದೆ. ಕಡಲ ತೀರಗಳ ಮೂಲಕ ಇರುವ ಭದ್ರತಾ ಆತಂಕಗಳನ್ನು ನಿವಾರಿಸಲು ಈ ಕ್ರಮಕ್ಕೆ ಬರಲಾಗಿದೆ. ಇದರಿಂದ ಕರಾವಳಿ ಪಡೆಗೆ ಭದ್ರತಾ ಕಾರ್ಯ ನಿರ್ವಹಿಸಲು ಸಹಕಾರಿಯಾಗಲಿದೆ. ಮಂಜೇಶ್ವರ ಪಾವೂರಿನ ಚಾಮುಂಡೇಶ್ವರಿ ದೇಗುಲದ ಕಾಣಿಕೆ ಹುಂಡಿಯನ್ನು ಕಳವುಗೈದ ಪ್ರಕರಣದಲ್ಲಿ ವ್ಯಕ್ತಿ ವಿರುದ್ಧ ಕೇಸು ದಾಖಲಾಗಿದೆ. ಸಂತುಯಾನೆ ಸಂತೋಷ್ ಎಂಬಾತನ ವಿರುದ್ಧ ಮೊಕದ್ದಮೆ ಹೂಡಲಾಗಿದೆ. ಕಳೆದ ಮಂಗಳವಾರ ಹುಂಡಿಯಿಂದ ಹಣ ಕಳವಾಗಿತ್ತು. ಮಂಜೇಶ್ವರ ಪೊಲೀಸರು ಸಮಗ್ರ ತನಿಖೆ ನಡೆಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದ ವ್ಯಕ್ತಿಗೆ ರೋಗಿಗಳ ಸೇವೆಗಾಗಿ ಆಂಬ್ಯುಲೆನ್ಸ್ ಕೊಡುಗೆ ನೀಡಲಾಯಿತು. ಮಂಜೇಶ್ವರ ಖಿದ್ಮತುಲ್ ಇಸ್ಲಾಂ ಎಂಬ ಸಂಘಟನೆ ಉಡುಗೊರೆಯನ್ನು ಕುಂಜತ್ತೂರಿನ ಅಮೀರ್ ಎಂಬವರಿಗೆ ನೀಡಿದೆ. ಕುಂಜತ್ತೂರಿನ ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮವನ್ನು ಬದ್ರುದ್ದೀನ್ ತಂಗಲ್ ಉದ್ಘಾಟಿಸಿದರು. ಈ ಪ್ರದೇಶಗಳು അതുപോലെ ಇದರ ಮರುಭಾಗದ ಪ್ರದೇಶಗಳಿലും ಆ ಪ್ರಮುಖ ಮೇഖലകളിൽ ഒരു ഓഫീസ് കൊടുത്തുതീർക്കാനാവുന്നതല്ല എന്നുള്ളത് ഈ ಸಂದರ್ಭದಲ್ಲಿ ഞാൻ ഓർത്തുപോകുന്നു. ಈ ಸಂದರ್ಭದಲ್ಲಿ ವೈದ್ಯ ರಂಗದ ಸ್ತುತ್ಯರ್ಹ ಸೇವೆಗಾಗಿ ಡಾಕ್ಟರ್ ರಮಾನಂದ ಬನಾರಿ ಹಾಗೂ ದೇರಳಕಟ್ಟೆಯ ಡಾಕ್ಟರ್ ನವೀನ್ ಶೆಟ್ಟಿಯವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಮಂಜೇಶ್ವರ ಠಾಣಾಧಿಕಾರಿ ಪಿ ಪ್ರಮೋದ್, ಪಂಚಾಯತ್ ಅಧ್ಯಕ್ಷೆ ಮುಷ್ರಿತ್ ಜಹಾನ್, ಹರ್ಷಾದ್ ವರ್ಕಾಡಿ, ರಘು ಶೆಟ್ಟಿ, ಬಿ.ವಿ. ರಾಜನ್ ಮೊದಲಾದವರು ಉಪಸ್ಥಿತರಿದ್ದರು. ಮಂಜೇಶ್ವರ, ಮೀಂಜಾ, ವರ್ಕಾಡಿ ಮೊದಲಾದೆಡೆ ಹಲವು ವರ್ಷಗಳಿಂದ ಜನರಿಗೆ ತಮ್ಮಿಂದಾದ ನೆರವು ನೀಡುತ್ತಿದ್ದ ಅಮೀನ್ ರವರಿಗೆ ಸೇವಾ ಕೈಂಕರ್ಯಗಳಿಗೆ ನೆರವಾಗಲು ಖಿದ್ಮತುಲ್ ಇಸ್ಲಾಂ ಸಂಘಟನೆ ಆಂಬ್ಯುಲೆನ್ಸ್ ನೀಡಿದೆ. ಬಡವರಿಗೆ ಇದರ ಸೇವೆಯನ್ನು ಉಚಿತವಾಗಿ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಜಿಲ್ಲೆಯ ಗಡಿ ಪ್ರದೇಶವಾದ ಮಂಜೇಶ್ವರ ತೂಮಿನಾಡು ಪರಿಸರ ಪ್ರದೇಶದಲ್ಲಿ ಮಾದಕ ದ್ರವ್ಯಗಳ ಮಾರಾಟ ದಂಧೆಯು ವ್ಯಾಪಕವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದರಿಂದಾಗಿ ಈ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಹದಿಹರೆಯದ ಯುವಕರು ಮಾದಕ ವ್ಯಸನಗಳ ದಾಸರಾಗುತ್ತಿರುವುದಾಗಿ ಆತಂಕ ವ್ಯಕ್ತಪಡಿಸಿದ್ದಾರೆ. 25ರೊಳಗಿನ ಪ್ರಾಯದ ಯುವಕರನ್ನು ಕೇಂದ್ರೀಕರಿಸಿ ಗಾಂಜಾ, ಮಾದಕ ದ್ರವ್ಯಗಳ ಮಾರಾಟ ನಡೆಯುತ್ತಿದೆ. ಗಡಿಭಾಗದ ತೂಮಿನಾಡು, ಹಳೆ ಆರ್ಟಿಒ, ಕುಂಜತ್ತೂರು ಪದವು, ಕುಂಜತ್ತೂರು ಮಜಲ್, ಮಹಲಿಂಗೇಶ್ವರ ರಸ್ತೆ, ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲಾ ಪರಿಸರ ಮೊದಲಾದೆಡೆ ನಿರ್ಜನ ಪ್ರದೇಶದಲ್ಲಿ ಮಾರಾಟ ದಂಧೆ ಕಾರ್ಯಾಚರಿಸುವುದಾಗಿ ತಿಳಿಯಲಾಗಿದೆ. ದಂಧೆಕೋರರು ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿ ಕೆಟ್ಟ ಹಾದಿಗೆ ತಳ್ಳುತ್ತಿದ್ದು, ಈ ಬೆಳವಣಿಗೆ ಪೋಷಕರನ್ನು ಆತಂಕಗೊಳ್ಳುವಂತೆ ಮಾಡಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿ ಕೆಸಿಎನ್ ವಾರ್ತೆಗೆ ಮಾಹಿತಿ ನೀಡಿದ್ದಾರೆ. ಮಹಿಳೆಯರನ್ನು ಕೂಡ ದಂಧೆಗೆ ಬಳಸುತ್ತಿದ್ದು, ಆರೋಗ್ಯವಂತವಾಗಿ ಬೆಳೆಯಬೇಕಾದ ನವಪೀಳಿಗೆಯನ್ನು ತಪ್ಪು ಹಾದಿಗೆ ತರಲೆತ್ನಿಸುತ್ತಿದ್ದಾರೆ. ಆರೋಪಿಗಳನ್ನು ಪತ್ತೆ ಹಚ್ಚಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. 3 ವರ್ಷದಿಂಚಿ ಈ ಗಾಂಜಾದ ನೆಟ್ಟು ಕಮ್ಯುನಲ್ ವಿಷಯ ಇನ್ನು ಬೇಗ ಬೋಡೈನ ವ್ಯವಸ್ಥೆ ಮಂತದ್ದು ಐಕ್ ಬೋಡೈನ ಇಲಾಖೆ ತೂಮಿನಾಡು ಪದವು ಮಜಾಲಪುರ ನಾಲ್ಕೈದು ಪ್ಲೇಸ್ ರಾತ್ರದ ಗಾಂಜಾ ದೇಶ ಬೊಕ್ಕ ಐತೊಟ್ಟಿಗೆ ಕೆಲವು ಐತ ಪ್ರಯೋಗನು ಪಶುಕ್ಲೆಗ್ಲ ಮಂತೊಂದು ಪೆತ್ತಾಗ ಬುರ ಸಿರಿಂಜಿದ నేను ಕೊರ್ದು ಚಿತ್ರಾಂಶವನ್ನು ಸ್ಥಿತಿ ಇರ್ತದೆ ನೈನು ಆಯ್ನತ್ತು ಬೇಗ ಡಿಪಾರ್ಟ್ಮೆಂಟ್ ಐಕ್ ಬರ್ತದೆ ಪತ್ತದ ಕ್ಲಿಯರ್ ನಾನು ಯಾಪಗಳ ಈ ಗಾಂಜಾ ಪಡ್ನ ವಸ್ತು ಈ ಏರಿಯಾ ಉಪ್ಪಂದ ಲೆಕ್ಕ ಮಾಡ್ಬಿಡೊಂದು ನನ್ನ ವಿನಂತಿ. ಕಾಪಾ ಕಾಯ್ದೆ ಅನ್ವಯ ಆರೋಪಿಯನ್ನು ಸೆರೆ ಹಿಡಿಯಲಾಗಿದೆ. ಹೊಸದುರ್ಗ ಬಳಿಯ ಪಡನಕಾಡ್ ನಿವಾಸಿ ಶ್ಯಾಮ್ ಮೋಹನ್ 23 ಬಂಧಿತ ವ್ಯಕ್ತಿ. ಈತನ ವಿರುದ್ಧ ಹತ್ಯಾಯತ್ನ ಸಹಿತ 5 ಪ್ರಕರಣಗಳು ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದವು. ಈ ಹಿನ್ನೆಲೆಯಲ್ಲಿ ಗೂಂಡಾ ಕಾಯ್ದೆಯನ್ವಯ ಬಂಧಿಸಲಾಗಿದೆ. ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕ ಹಮ್ಮಿಕೊಂಡ 8ನೇ ಜಾನಪದ ಸಂಚಾರ ಅಭಿಯಾನ ಇದೇ ಸೋಮವಾರ ಕಾಂಜಂಗಾಡು ಪುರಭವನದಲ್ಲಿ ಜರುಗಲಿದೆ. ಕಾಸರಗೋಡಿನ ಜಾನಪದ ಕಲೆಗಳನ್ನು ಮತ್ತು ಮೌಖಿಕ ಸಾಹಿತ್ಯಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಮತ್ತು ಆಸಕ್ತರಿಗೆ ಕಲಿಸಲು ಸಂಚಾರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಪರಾಹ್ನ 2:30ಕ್ಕೆ ಗಡಿನಾಡ ಘಟಕ ಅಧ್ಯಕ್ಷ ಕೇಶವ ಪ್ರಸಾದ್ ನಾಣಿತ್ತಲು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು
ಕರ್ನಾಟಕ ವಿಧಾನ ಪರಿಷತ್ ಮುಖ್ಯ ಸಭಾಪತಿ ಡಿಎಚ್ ಶಂಕರಮೂರ್ತಿ ಉದ್ಘಾಟಿಸಲಿರುವರು. ಕರ್ನಾಟಕ ವಿರೋಧ ಪಕ್ಷ ಮುಖ್ಯ ಸಚೇತಕ ಗಣೇಶ್ ಕಾರ್ಣಿಕ್, ಇ ಚಂದ್ರಶೇಖರನ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ನ್ಯಾಯವಾದಿ BA ಮೊಹಮ್ಮದ್ ಹನೀಫಾ, ಅಂತಾರಾಷ್ಟ್ರೀಯ ಮನ್ನಣ ಪಡೆದ ಕೇಶವಿನ್ಯಾಸಕಾರ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಜಾನಪದ ನೃತ್ಯ ವೈಭವ ಪ್ರದರ್ಶನಗೊಳ್ಳಲಿರುವುದು. ಹೊಳೆಯಲ್ಲಿ ನೀರು ಪಾಲಾಗಿ ಮೃತಪಟ್ಟ ಬಾಲಕ ಸನೂಪ್ನ ಅಂತ್ಯ ಸಂಸ್ಕಾರ ಶನಿವಾರ ಅಪರಾಹ್ನ ನಡೆಸಲಾಯಿತು. ಬೆಳಿಗ್ಗೆ ಮೃತದೇಹವನ್ನು ಮಹಜರು ಪೂರ್ಣಗೊಂಡ ಬಳಿಕ ಪೆರಿಯಾರ್ನಿಂದ ನೆಲ್ಲಿಕುಂಜಲಿರುವ ಸನೂಪ್ನ ಮನೆಗೆ ಒಯ್ಯಲಾಯಿತು. ಸನೂಪನ ಆಕಸ್ಮಿಕ ಮರಣದ ವಾರ್ತೆ ಅರಿತು ನೆಲ್ಲಿಕುಂಜೆ ಗ್ರಾಮವಾಸಿಗಳು ಮನೆಗೆ ಬಂದಿದ್ದರು. ಎಲ್ಲರೂ ಶೋಕತಪ್ತ ವಾತಾವರಣದಲ್ಲಿ ಮೂಕ ಮೌನಿಯಾಗಿದ್ದರು. ಅಪರಾಹ್ನ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿತು. ಕಳೆದ ಗುರುವಾರ ಸಂಜೆ ಸನೂಪನು ಸ್ನೇಹಿತರ ಜತೆ ಚೆಮ್ನಾಡು ಸೇತುವೆ ಬಳಿ ಚಂದ್ರಗಿರಿ ಹೊಳೆಗೆ ಸ್ನಾನಕ್ಕೆಂದು ಇಳಿದಿದ್ದನು. ಈ ವೇಳೆ ನೀರಿನ ಸುಳಿಗೆ ಸಿಲುಕಿ ನೀರು ಪಾಲಾಗಿ ನಾಪತ್ತೆಯಾಗಿದ್ದ. ಸ್ನೇಹಿತರು ಸ್ಥಳೀಯರಿಗೆ ಸುದ್ದಿ ಮುಟ್ಟಿಸಿದ ಪರಿಣಾಮ ತಕ್ಷಣ ಪೊಲೀಸರು, ಅಗ್ನಿಶಾಮಕ ದಳ, ಬೆಸ್ತರು ಎಲ್ಲರೂ ಸೇರಿ ವ್ಯಾಪಕ ಶೋಧ ನಡೆಸಿದರೂ ಶುಕ್ರವಾರ ಬೆಳಗ್ಗಿನವರೆಗೂ ಪತ್ತೆಯಾಗಿರಲಿಲ್ಲ. ಅಪರಾಹ್ನ ಮೃತದೇಹ ಲಭಿಸಿದ್ದು ಬಳಿಕ ಪರಿಯಾರಂಗೆ ಉನ್ನತ ಮಹಜರಿಗಾಗಿ ಸಾಗಿಸಲಾಯಿತು. ಈ ಮಧ್ಯೆ ಬಾಲಕನ ಹೆತ್ತವರು ಹಾಗೂ ಸಂಬಂಧಿಕರು ಸಾವಿನ ಕುರಿತು ಶಂಕೆ ವ್ಯಕ್ತಪಡಿಸಿದ್ದು ಗೊಂದಲಕ್ಕೆಡೆ ಮಾಡಿದೆ. ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಮೃತದೇಹದ ಮಹಜರು ನಡೆಸಿದ ವರದಿ ಬಂದ ಬಳಿಕವಷ್ಟೇ ಮರಣದ ಕಾರಣದ ಬಗೆಗಿನ ಸ್ಪಷ್ಟ ಚಿತ್ರಣ ದೊರೆಯಲಿದೆ. ಮಟ್ಕ ನಿರತರಾಗಿದ್ದ ಇಬ್ಬರನ್ನು ಬಂಧಿಸಲಾಗಿದೆ. ನೀರ್ಚಾಲು ನಿವಾಸಿ ಪ್ರಕಾಶ 26 ಹಾಗೂ ನೀರ್ಚಾಲು ಕಿಳಿಂಗಾರಿನ ಮನೋಜ್ 20 ಬಂಧಿತರು. ಇವರಿಂದ ಆಟಕ್ಕೆ ಬಳಸಿದ ಹಣವನ್ನು ವಶಪಡಿಸಲಾಗಿದೆ. ನೀರ್ಚಾಲು ಪೇಟೆ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಇರುವರು ಆಟದಲ್ಲಿ ನಿರತರಾಗಿದ್ದಾಗ ಬದಿಯಡ್ಕ ಪೊಲೀಸರು ದಾಳಿ ನಡೆಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಂಗ್ಯೂ ಮಲೇರಿಯಾ ಮುಕ್ತಗೊಳಿಸಲು ಆರೋಗ್ಯ ಸೇನೆ, ಮಳೆಗಾಲ ರೋಗ ತಡೆಗೆ ಭಾರಿ ಮುಂಜಾಗ್ರತೆ, ಕಟ್ಟುನಿಟ್ಟಿನ ನಿರ್ದೇಶ. ಭದ್ರತೆಗೆ ಸಹಕಾರಿ, ರಾಜ್ಯದ ಎಲ್ಲ ಬೋಟ್ಗೂ ಏಕಬಣ್ಣ, ಸರ್ಕಾರ ಕ್ರಮ. ವಿದ್ಯಾರ್ಥಿ ಶಕ್ತಿ ಪ್ರದರ್ಶಿಸಿ MSF ಜಿಲ್ಲಾ ಸಮ್ಮೇಳನ, ಭವ್ಯ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿ ಪಾತ್ರ ಮಹತ್ತರವೆಂದು ಸಿರಾಜ್ ಸೇಠ್. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಂಡಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.